ಸ್ನೇಹಿತರೆ, ಅಕ್ಷತೃತೀಯ ಇರೋದ್ರಿಂದ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ. ಈಗಾಗಲೇ ಧಾನ್ಯಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ರಂಗೋಲಿ ಹಾಕೋದು ಅಂತ ಹೇಳ್ಕೊಟ್ಟಿನಿ. ಇವತ್ತು ಧನಲಕ್ಷ್ಮಿಗೆ ವಿಶೇಷವಾದ ರಂಗೋಲಿಯನ್ನು ಹಾಕಿ ಯಾವ ರೀತಿ ಕಲಶವನ್ನು ಕೂಡಿಸ್ಬೇಕು ಅಂಥೇಳಿ ಪೂರ್ಣ ವಿವರವಾಗಿ ಹೇಳ್ಕೊಡ್ತೀನಿ. ಜೈಯಲ್ಲಿ ಧನ ಧಾನ್ಯ ಅಕ್ಷಯವಾಗಬೇಕು, ಸಂಕಷ್ಟಗಳೆಲ್ಲವೂ ದೂರ ಆಗಿ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಇರಬೇಕು ಅನ್ನೋದಕ್ಕಾಗಿ ಧನಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ. ನಮ್ಮ ಎಲ್ಲ ಸಾಲಗಳು ಪರಿಹಾರ ಆಗಬೇಕು, ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಧನಲಕ್ಷ್ಮಿ ಆಹ್ವಾನಕ್ಕೆ ಒಂದು ವಿಶೇಷವಾದ ರಂಗೋಲಿ ಅದ. ಮೊದಲ ರಂಗೋಲಿಯನ್ನು ಕಲ್ಕೊಂಡ್ಬಿಡ್ರಿ. ಅಷ್ಟೇ ಅಲ್ಲ, ಕಲಶ ಕೂಡ ವಿಶೇಷವಾಗಿ ಆಹ್ವಾನ ಅದ. ಕಲಶವನ್ನು ಯಾವ ರೀತಿ ಕೂಡಿಸ್ಲಿಕ್ಕೂ ಒಂದು ಪದ್ಧತಿ ಅದ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಇನ್ನು ಮುಟ್ಟಾದವರಿದ್ದರೆ ನಾವು ಮಾಡಬಹುದಾ ಅಂತ ಕೇಳಿದರೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ್ರಿ. ಮುಟ್ಟಾದವರು 4ನೇ ದಿವಸ ಇದ್ದರೂ ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಮಾಡ್ತೀನಿ ಅಂತಂದರೆ ಅವ್ರ ಕೈಯಿಂದ ನೀವು ಮಾಡಿಸ್ಬೋದು. ಆದರೆ ನೀವು ನೆರಳನ್ನು ಹಾಕಬಾರ್ದು, ನೀವು ಯಾವುದೇ ವಸ್ತುಗಳನ್ನು ಅಲ್ಲಿ ಮುಟ್ಟಬಾರ್ದು. ಇನ್ನು ನಿಮ್ಮ ಮಕ್ಕಳು ಮಾಡ್ತೀನಿ, ಮಕ್ಕಳ ಕೈಯಿಂದ ಮಾಡಿಸ್ತೀನಿ ಅನ್ನೋದಾದರೆ ಮಕ್ಕಳು ಚಿಕ್ಕವರಿದ್ದರೆ ಖಂಡಿತವಾಗಿಯೂ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಕಲಶಕ್ಕೆ ಏನಾದರೂ ಧಕ್ಕೆ ಆದರೆ ಬಹಳನೇ ತೊಂದರೆ ಆಗ್ತದೆ. ಅದಕ್ಕಾಗಿ ಈ ನಿಮ್ಮ ಯಜಮಾನರು ಮಾಡಿದರೆ ಅಥವಾ ಮಕ್ಕಳು ಅತಿ 18 ವರ್ಷದ ಮೇಲಿನ ಮಕ್ಕಳಿದ್ದರೆ ಅವ್ರ ಕೈಯಿಂದ ನೀವು ಮಾಡಿಸ್ಬಹುದು. ಇನ್ನು ಈ ಪೂಜೆಯನ್ನು ದೇವರ ಮನೆಯಲ್ಲಿ ಜಾಗ ಇಲ್ಲ ಅನ್ನೋದಾದರೆ ನೀವು ಅಡುಗೆ ಕಟ್ಟೆ ದೊಡ್ಡದಾಗಿದ್ದರೆ ಅಲ್ಲಿ ಕೂಡ ಮಾಡ್ಬೋದು. ಅದು ಜಾಗ ಇಲ್ಲ ಅಂತ ಅನ್ನೋದಾದರೆ ಹಾಲ್ನಲ್ಲಿ ಕೂಡ ಒಂದು ಮಣೆ ಇಟ್ಟು ಈ ಪೂಜೆಯನ್ನು ಮಾಡ್ಬೋದು. ಧನಲಕ್ಷ್ಮಿ ಆಹ್ವಾನಕ್ಕೆ ಸರಳವಾದ ರಂಗೋಲಿ ಅದ. ಈ ರೀತಿಯಾಗಿ ಒಂದು ಮೇಲೆ ಶ್ರೀಕಾರ ಹಾಕಿ ನಕ್ಷತ್ರ ಮಂಡಲವನ್ನು ಹಾಕ್ಕೊಂಡು ಬಿಡಬೇಕು. ನಕ್ಷತ್ರ ಮಂಡಲ ಹಾಕಿದ ಮೇಲೆ ಮಧ್ಯದಲ್ಲಿ ನಾವು ಒಂದು ತ್ರಿಕೋನವನ್ನು ಹಾಕ್ಕೊಳ್ಬೇಕು. ಈ ರೀತಿ ತ್ರಿಕೋನ ಹಾಕ್ಕೊಂಡ್ಮೇಲೆ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕ್ಕೊಂಡು ಈಗ ಅದಕ್ಕೆ ಒಂದು ಸುತ್ತಲೂ ಮಂಡಲವನ್ನು ಹಾಕ್ಕೊಳ್ಬೇಕು. ಆ ಮಂಡಲ ಹಾಕ್ಕೊಂಡು ನಂತರ 12 ದಳಗಳನ್ನು ಹೂವಿನ ದಳಗಳನ್ನು 12 ದಳಗಳನ್ನು ಮಾಡ್ಕೊಳ್ಬೇಕು. ನಂತರ 108 ಎಲೆಗಳನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಶಂಖಚಕ್ರ ಹಾಕೋಬೇಕು. ಲಕ್ಷ್ಮಿ ಒಳಗೆ ಬಂದಂಥ ಪಾದಗಳನ್ನು ಹಾಕ್ಕೊಳ್ಬೇಕು. ಜೊತೆಗೆ ಆಕಳು ಅಂದರೆ ಕಾಮಧೇನು ಸಹ ಲಕ್ಷ್ಮೀ ಸಹಿತ ಕಾಮಧೇನು ಬಂದಂತೆ ಈ ರೀತಿ ಪಾದಗಳನ್ನು ಹಾಕ್ಕೊಳ್ಬೇಕು. ಈಗ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಈ ರಂಗವಲ್ಲಿಗೆ ಅರಿಶಿನ ಕುಂಕುಮ ಎಲ್ಲವನ್ನು ಇರಿಸಿ ದೀಪವನ್ನು ಹಚ್ಚಿಟ್ಕೋಬೇಕು. 4, 8 ಸಮ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಿಟ್ಕೊಳ್ಬೇಕು. 8 ದೀಪಗಳು ಶ್ರೇಷ್ಠ ಅಂತ ಹೇಳ್ತೀವಿ. ಈ ರೀತಿಯಾಗಿ ದೀಪಗಳನ್ನು ಹಚ್ಚಿ ಇಟ್ಕೊಳ್ಬೇಕು. ಪೂಜಿಸಿದಂಥ ದೀಪಗಳು ಒಂದು ಇಡೀ ದಿವಸ ಇರಬೇಕು. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅದರಲ್ಲಿ ಅಷ್ಟದಳ ಕಮಲವನ್ನು ಈ ರೀತಿಯಾಗಿ ಬರಿಬೇಕು. ಕುಂಕುಮದಿಂದಲೇ ಬರಿಬೇಕು. ಇಲ್ಲಿ ಅಷ್ಟದಳ ಕಮಲವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೇಲಿ ಹಿತ್ತಾಳಿ ತಟ್ಟೆ ಇದ್ದರೆ ಹಿತ್ತಾಳಿ ತಟ್ಟೆಯಲ್ಲಿ ಹಾಕ್ಕೊಳ್ರಿ, ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿದ್ರಾಗ ಹಾಕ್ಕೊಳ್ರಿ, ಇಲ್ಲ ತಾಮ್ರ ತಟ್ಟೆ ಇದ್ದರೆ ತಾಮ್ರ ತಟ್ಟೆಯಲ್ಲಿ ಹಾಕ್ಕೊಳ್ರಿ. ಸ್ಟೀಲಿನ ತಟ್ಟೆ ಮಾತ್ರ ಪೂಜೆಗೆ ಯಾವತ್ತೂ ಇಡಬಾರ್ದು. ಸ್ಟೀಲಿನ ತಟ್ಟೆಯನ್ನು ಬಳಸಬಾರ್ದು, ಪೂಜೆಗೆ ಯಾವತ್ತೂ ಬಳಸಬಾರ್ದು. ಕಬ್ಬಿಣ ಅಂತ ಹೇಳ್ತೀವಿ, ಅದರಿಂದ ಅಶಾಂತಿ ದಾರಿದ್ರ್ಯ ತಲೆದೋರ್ತದ ಅಂಥೇಳಿ ಅದಕ್ಕಾಗಿ ಸ್ಟೀಲಿನ ಪಾತ್ರೆಗಳನ್ನ ಪೂಜೆಗೆ ಬಳಸಬಾರ್ದು. ಈಗ ಈ ತಟ್ಟೆಯನ್ನು ಆ ರಂಗವಲ್ಲಿ ಮೇಲೆ ಇಟ್ಕೊಳ್ಬೇಕು. ನಿಮ್ಮನೆ ಇನ್ನೂ ಕಲಶಕ್ಕೆ ಹೊಟ್ಟೆ ತುಂಬಿಕೊಳ್ಬೇಕು. ಬೆಳ್ಳಿ ಕೆಲಸ ಶ್ರೇಷ್ಠ ಅಂಥೇಳಿ ಬೆಳ್ಳಿ ಕಲಶವನ್ನು ನಾನು ಇಡ್ಲಿಕ್ಕತ್ತೀನಿ. ನಿಮ್ಮ ಮನೆಯಲ್ಲಿ ಹಿತ್ತಾಳಿ ತಾಮ್ರ ಯಾವುದಿರ್ತದೋ ಅದನ್ನು ಇಡ್ಬೋದು. ಈಗ ಇದರಲ್ಲಿ ಕಂಠದವರೆಗೆ ಮಾತ್ರ ಧಾನ್ಯವನ್ನು ತುಂಬ್ತಾ ಇದ್ದೇನೆ. ಗೋಧಿ ಅಥವಾ ಅಕ್ಕಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಧಾನ್ಯವನ್ನು ಹಾಕ್ಕೊಳ್ಬೇಕು. ಕಂಠಕ್ಕಿಂತ ಸ್ವಲ್ಪ ಕೆಳಗೆ ಇರಬೇಕು, ಅಂದರೆ ಅರ್ಧಕ್ಕಿಂತ ಹೆಚ್ಚಿಗೆ ಇರಬೇಕು, ಕಂಠಕ್ಕಿಂತ ಕಡಿಮೆ ಇರಬೇಕು, ಇಷ್ಟಿರಬೇಕು ಅಕ್ಕಿ. ನಂತರ ಇದರಲ್ಲಿ ಶ್ರೀಂ ಅನ್ನೋ ಅಕ್ಷರವನ್ನು ಬರಿಬೇಕು. ಶ್ರೀಂ ಕುಬೇರ್ ಲಕ್ಷ್ಮೀ ನಮಃ ಅಂಥೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶ್ರೀಂ ಅಕ್ಷರ ಬರೆದು ಶ್ರೀಂ ಕುಬೇರ್ ಲಕ್ಷ್ಮೀ ಕಮಲ್ ಧಾರಣೆ ಧನಾಕೃಷ್ಣೆ ಸ್ವಾಹ ಅಂಥೇಳಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳಿರ್ತದ. ಮೊದಲೇದಾಗಿ ಅರಿಶಿನ ಕುಂಕುಮವನ್ನು ಇರಿಸಬೇಕು. ನಾನು ಏನೇನು ಅದರಲ್ಲಿ ಹೊಟ್ಟೆ ಒಳಗೆ ಹಾಕ್ತೀನಿ ನೋಡ್ರಿ, ನೆನ್ಪಿಟ್ಕೊಳ್ರಿ ಏನೇನು ಹಾಕ್ತೇನೆ ಅಂಥೇಳಿ. ಮೊದಲೇದಾಗಿ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಅದು ಉಂಗುರ ಬೆರಳಿನಿಂದ ಅರಿಶಿನ ಕುಂಕುಮವನ್ನು ಇರಿಸಬೇಕು. ನಂತರ ಈಗ ಅಕ್ಷತೆಯನ್ನು, ಕೆಂಪು ಅಕ್ಷತೆಯನ್ನು ಹಾಕಬೇಕು. ಶ್ರೀ ಮಹಾಲಕ್ಷ್ಮಿ ಆಹ್ವಾಯಾಮಿ ಅಂಥೇಳಿ ಕಾಲುಂಗ್ರ ಪಿಲ್ಲೆಯನ್ನು ಹಾಕ್ಕೊಳ್ಬೇಕು. ನಂತರ ತಾಂಬೂಲ ದಕ್ಷಿಣೆಯನ್ನು ಹಾಕಬೇಕು. ಇನ್ನೂ ಒಂದು ವಿಶೇಷವಾದ ವಸ್ತುವನ್ನು ಹಾಕ್ತಾ ಇದ್ದೀನಿ, ಲಕ್ಷ ಕೊಟ್ಟು ನೋಡ್ರಿ. ಈಗ ತಾಂಬೂಲ ದಕ್ಷಿಣೆ ಹಾಕಿದ ನಂತರ ಒಂದು ಬಂಗಾರದ ತುಂಡನ್ನು ಹಾಕ್ತಾ ಇದ್ದೀನಿ.
ಅಂದರೆ ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಬಿಡ್ಬೋದು. ಆದರೆ ಧನ ಕನಕಾದಿ ಮನೆಯಲ್ಲಿ ನಮಗೆ ಅಕ್ಷಯ ಫಲವನ್ನು ತಂದುಕೊಡ್ಲಿ ಅಂಥೇಳಿ ಒಂದು ಬಂಗಾರದ ತುಂಡು, ಒಂದು ಬೆಳ್ಳಿ ತುಂಡು ಎಲ್ಲವನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಇದರ ಜೊತೆ ಪಂಚಫಲಗಳನ್ನು ಕೂಡ ಹಾಕ್ತಾ ಇದ್ದೀವಿ. ಉತ್ತತ್ತಿ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಒಣಕೊಬ್ಬರಿ ಚೂರು ಇವನ್ನೆಲ್ಲವನ್ನು ಹಾಕಿ ಕಲಶವನ್ನು ಹೊಟ್ಟಿ ಈಗ ತುಂಬಿಕೊಂಡಿದ್ದಾಗ್ಯದ. ಈ ಕಲಶವನ್ನು ಹೊಟ್ಟಿ ತುಂಬ್ಕೊಂಡ್ಮೇಲೆ ಇನ್ನೂ ಒಂದು ವಿಶೇಷವಾಗಿ ತೋರಿಸ್ತೀನಿ. ಒಂದು ಮುಟ್ಟಿಗೆಗೆ ಎಷ್ಟು ನಾಣ್ಯ ಬರ್ತಾವೋ ಅಷ್ಟು ನಾಣ್ಯವನ್ನು ಒಂದು ಥಾಲಿ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಕಲಶದ ಮುಂದೆ ಇಡಬೇಕಾಗ್ತದೆ. ನಂತರ ಕಲಶವನ್ನು ಅಷ್ಟದಳ ಕಮಲದ ಮಧ್ಯದಲ್ಲಿ ಅದನ್ನು ಕೂಡ ಈ ರೀತಿಯಾಗಿ ಕಲಶವನ್ನು ಕೂಡಿಸ್ಕೊಳ್ಬೇಕು. ಈಗ ಕಲಶದಲ್ಲಿ ಅರ್ಶಿನ, ಕುಂಕುಮ, ಅಕ್ಷತೆ ಎಲ್ಲ ಆದಮೇಲೆ ಈ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಸರ್ವಮಂಗಲ ಮಾಂಗಲ್ಯೆ ವಿಷ್ಣು ವಕ್ಷಸ್ಥಿತಾಲಯೇ ಆವಾಯಾಮಿ ದೇವಿ ತ್ವಾಂ ಸುಪ್ರೀತಾಭವ ಸರ್ವದಾ ಅಂಥೇಳಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇರಿಸಿ ಮತ್ತೊಮ್ಮೆ ಈಗ ಕಲಶ ಪೂರ್ಣ ಮಾಡಬೇಕು. ಈ ಕಲಶಕ್ಕೆ ನೀವು ಬೇಕಂದರೆ ಮುಖವಾಡವನ್ನು ಹಾಕ್ಬೋದು. ಲಕ್ಷ್ಮೀ ಮುಖವಾಡ ಇದ್ದರೆ ಹಾಕ್ರಿ, ಇಲ್ದಿದ್ರೆ ಹೀಗೆ ಪೂಜೆ ಮಾಡಿದ್ರು ನಡೀತದ. ಈಗ ಮೊದಲು ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಶುರು ಮಾಡ್ಬೋದು. ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಶುಭದಿತೋ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯಂ ಸತ್ಸಂತಾನ ಸೌಭಾಗ್ಯ ಶುಭಫಲ ಪ್ರಾಪ್ತ್ಯರ್ಥಂ ಶ್ರೀ ಮಹಾಲಕ್ಷ್ಮಿ ಉದ್ದೇಶ್ಯ ಶ್ರೀ ಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಪುರಾಣೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನಾಭಾನಾದಿ ಶೋಷೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ನಂತರ ಪೂಜೆಗೆ ಇಟ್ಕೊಂಡಿರುವಂತಹ ಕಲಶ, ಘಂಟ, ದೀಪ ಪೂಜನಂ ಕರಿಷ್ಯೆ ಅದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಈಗ ಈ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು. ನಂತರ ಗಣಪತಿ ದೇವತಾ ಪೂಜೆಯನ್ನು ಮಾಡ್ಕೊಳ್ಬೇಕು. ಗಣಪತಿ ಪೂಜೆ ಮಾಡ್ತಿದ್ರೆ ಮಾಡ್ಬೋದು, ಇಲ್ಲಾಂದರೆ ಸ್ಮರಣೆಯನ್ನು ಮಾಡಿಕೊಂಡ್ರು ಸಾಕು. ಅದು ನೀವು ಪೂಜಾ ಏನು ಸ್ನಾನಕ್ಕೆ ಅಂತ ಹೇಳಿ ಕಲಶವನ್ನು ಇಟ್ಕೊಂಡಿರ್ತಿರಲ್ಲ, ಆ ಕಲಶ ಪೂಜೆ ಆಗಬೇಕು. ಆ ಬಲಗಡೆ ದೀಪಕ್ಕೆ ಅರಿಶಿನ ಕುಂಕುಮ ಇರಿಸಿ ಅದಕ್ಕೊಂದು ಹೂವಿನ ಇಟ್ಟೆಲ್ಲ ಆ ರೀತಿ ಹೂವನ್ನು ಇರಿಸ್ರಿ. ನಂತರ ಈಗ ಘಂಟೆಯನ್ನು ಬಾರಿಸಿ ಘಂಟೆ ಪೂಜೆಯನ್ನು ಕೂಡ ಮಾಡಿಕೊಳ್ಳ್ರಿ. ನಂತರ ಶಂಖ ದೇವತಾಭ್ಯೋ ನಮಃ, ಶಂಖ ಇದ್ದರೆ ದೇವಿಯ ಎಡಭಾಗದಲ್ಲಿಟ್ಟು ಅದನ್ನು ಕೂಡ ಪೂಜೆಯನ್ನು ಮಾಡ್ಕೊಳ್ತಾರೆ. ನಂತರ ಕೈ ಮುಗಿದು ಧ್ಯಾನವನ್ನು ಮಾಡ್ಕೋಬೇಕು. ಪದ್ಮಾಸನೆ ಪದ್ಮಕರೆ ಸರ್ವಲೌಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಸರ್ವದಾ, ಸುಪ್ರೀತಳಾಗು, ನಾನು ಮಾಡ್ತಾ ಇರುವಂಥ ಪೂಜೆ ನಿನಗೆ ಸಲ್ಲೇ ಅಂತ ಹೇಳಿ ಕ್ಷೀರಸಾಗರ ಸಂಭೂತಾಂ ಕ್ಷೀರವರ್ಣ ಸಮಪ್ರಭಾಂ ಕ್ಷೀರ್ಣವರ್ಣ ಸಮಂ ವಸ್ತ್ರಂ ದದಾನಾಂ ಹರಿವಲ್ಲಭಾಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಒಂದು ಹೂ ಮತ್ತು ಅಕ್ಷತೆಯನ್ನು ಹಾಕಬೇಕು. ಈಗ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಆವಾಹಿತವ ಸ್ನಾಪಿತವ ಸನ್ನಿಹಿತವ ಅವಕುಂಠಿತವ ಸುಪ್ರಸನ್ನೋ ಭವ ವರದೋ ಭವ ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಕರೋ ಭವ ವಿಭೋ ಸಕಲ ಲೋಕೇಶ ದೇವದೇವ ಜಗತ್ಪತೆ ಶ್ರೀ ಲಕ್ಷ್ಮೀ ಸಹಿತನಾರಾಯಣ ದೇವತಾಭ್ಯೋ ನಮಃ ಆಭಾಯಾಮಿ ಅಂಥೇಳಿ ಮತ್ತೆ ಒಂದು ಸಲ ಅಕ್ಷತೆಯನ್ನು ಹಾಕಬೇಕು. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಆಭಾಯಾಮಿ ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಮತ್ತೆ 2 ಸಲ ಅಕ್ಷತೆಯನ್ನು ಹಾಕಿ ಪಾದಯೋ ಪಾದ್ಯಂ ಸಮರ್ಪಯಾಮಿ, ಬಂದಂಥ ಮಹಾಲಕ್ಷ್ಮಿಗೆ ಕಾಲಿಗೆ ನೀರನ್ನು ಕೊಡಬೇಕು. ಹಸ್ತಯೋ ವರ್ಗಂ ಸಮರ್ಪಯಾಮಿ, ಕೈ ತೊಳಿಲಿಕ್ಕೆ ನೀರನ್ನು ಕೊಡಬೇಕು. ಮುಖೆ ಆಚಮನೀಯಂ, ಕುಡಿಲಿಕ್ಕೆ ನೀರನ್ನು ಕೊಡಬೇಕು. 3 ಸಲ ಹೂವಿನಿಂದ ಪ್ರೋಕ್ಷಣೆ ಮಾಡಿ ನಂತರ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವಿನ ತೆಗೆದುಕೊಂಡು ಕೇಸ್ನ 3 ಸಲ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಆಕೆ ಪಾದನ ಇಟ್ಟೆಲ್ಲ ಹಳದಿ ಹೂ ಹಂಗೆ ಇಡಬೇಕಲ್ಲಿ. ನಂತರ ಆಕೆಗೆ ನೀವು ಪಂಚಾಮೃತವನ್ನು ಮಾಡಿದರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ, ಪಂಚಾಮೃತವನ್ನು ಮಾಡಿ ಇಟ್ಕೊಂಡಿರಬೇಕು. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಅದಾದಮೇಲೆ ಮತ್ತೆ ಒಂದು ಹೂ ತೊಗೊಂಡು ಬೇರೆ ಹೂವನ್ನು ತೆಗೆದುಕೊಳ್ಬೇಕು. ಮತ್ತು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಮತ್ತೊಂದು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಈಗ ಗೆಜ್ಜೆ ವಸ್ತ್ರವನ್ನು 18 + 2 ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ರಚಿತಾದ್ರೈ ಸಮಂ ದಿವ್ಯಂ ಕ್ಷೀರಸಾಗರ ಸನ್ನಿಭಂ ಚಂದ್ರಪ್ರಭಾಸ್ವಂ ದೇವಿ ವಸ್ತ್ರಯುಗ್ಮಂ ದಧಾಮ್ಯಂ ಅಂಥೇಳಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂಥೇಳಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು. ಗೆಜ್ಜೆ ವಸ್ತ್ರ ಆದ ತಕ್ಷಣ ಮಾಂಗಲ್ಯವನ್ನು ಹಾಕಬೇಕು. ಅದಕ್ಕೆ ಅಕ್ಷತೆ ಈಗಾಗಲೇ ಹಾಕಿ ರೆಡಿ ಮಾಡಿಟ್ಟಿರ್ತೀವಿ. ಅಕ್ಷತೆ ಹಾಕಿದ್ರಿ ಸಾಕು. ನಾನಾ ಆಭರಣ ಸಮರ್ಪಯಾಮಿ, ಕಾಲುಂಗುರ ಪಿಲ್ಲೆ ಎಲ್ಲವನ್ನು ಹಾಕಿರ್ತೀವಿ. ನಂತರ ಗಂಧವನ್ನು ಹಚ್ಚಬೇಕು. ಉಂಗುರ ಬೆರಳಿಂದ ಆಕೆಗೆ ಗಂಧವನ್ನು ಹಚ್ಚಿ ಹರಿದ್ರ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾನ್ವಿತಂ ಸೌಭಾಗ್ಯದ್ರವ್ಯ ಸಂಯುಕ್ತಾಂ ಗ್ರಹಾಣ ಹರಿವಲ್ಭೆ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯ ನಮಃ ಸೌಭಾಗ್ಯದ್ರವ್ಯಂ ಸಮರ್ಪಯಾಮಿ. ಅರ್ಶಿನ, ಕುಂಕುಮ, ಸಿಂಧೂರ, ಕಾಡಿಗೆ
ಆಮೇಲೆ ಮುಂದೆ ಬಳೆ ಇಟ್ಟಿರ್ತೇವಲ್ಲ ಅವಕ್ಕೆಲ್ಲವೂ ಅಕ್ಷತೆಯನ್ನು ಹಾಕಬೇಕು. ದೇವಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನು ಏರಿಸಬೇಕು. ನಂತರ ನಾನಾ ಪರಿಮಳ ಪತ್ರಪುಷ್ಪಾಣಿಂ ಸಮರ್ಪಯಾಮಿ ಅಂಥೇಳಿ ಕೇತಕಿ ಜಾಜಿ ಪುನ್ನಾಗೈ ಚಂಪಕೈರ್ಬಕುಲೈ ಶಿವೈ ಶತಪತ್ರೈಶ್ಚ ಕಲ್ಹಾರೈ ಅರ್ಚಯಾಮಿ ಹರಿಪ್ರಿಯಾಂ ಅಂಥೇಳಿ ತುಳಸಿಯಿಂದ ಹಿಡಿದು ಬಿಲ್ಪತ್ರೆಯಿಂದ ಹಿಡಿದು ಎಲ್ಲ ಥರದ ಪತ್ರೆಯನ್ನು ಆಕೆಗೆ ಬಹಳನೇ ಪ್ರೀತಿಯಂತೆ ಆಕೆಗೆ 16 ಥರದ ಪತ್ರೆಗಳನ್ನು ಕೂಡ ಇರಿಸ್ತಾರೆ. ಆಕೆಗೆ ಎಲ್ಲ ತರಹದ ವಾಸನೆ ಹೂಗಳನ್ನು ಇರಿಸಬೇಕು. ಎಷ್ಟು ಸಿಗುತ್ತೋ ಅಷ್ಟು ಮಲ್ಲಿಗೆ ಹೂವು ಮತ್ತು ಎಲ್ಲ ತರಹದ ಮಲ್ಲಿಗೆ ಹೂವು ಆಕೆಗೆ ಬಹಳ ಇಷ್ಟ. ಹೀಗಾಗಿ ಅಷ್ಟೋತ್ತರವನ್ನು ಮಹಾಲಕ್ಷ್ಮಿ ಅಷ್ಟೋತ್ತರ ಈಗಾಗಲೇ ಹೇಳ್ಕೊಟ್ಟಿನಿ. ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಕೂಡ ಹಾಕಿರ್ತೀನಿ. ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಎಲ್ಲ ಹೂಗಳನ್ನು ಏರಿಸ್ರಿ. ನಂತರ ಮುಂದೆ ಇಟ್ಟಿರ್ತಾರಲ್ಲ ಧನ, ಅದಕ್ಕೂ ಧನಲಕ್ಷ್ಮಿ ಆಕೆ ಎಲ್ಲ ರೂಪದಲ್ಲಿಯೂ ನಿಮಗೆ ಧನ ಧಾನ್ಯ ಐಶ್ವರ್ಯವನ್ನು ತಂದುಕೊಡುವಂಥದ್ದು. ಅದಕ್ಕೆ 3 ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರ 18+2 ಗೆಜ್ಜೆ ವಸ್ತ್ರ, ಕೆಂಪು ಹೂವನ್ನು, ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇರಿಸಿ ಅದಕ್ಕೂ ಕೂಡ ನಾವು ಒಂದು ಹೂವನ್ನು ಇರಿಸಬೇಕು. ನಾನಿಟ್ಟಿಲ್ಲ ಆ ರೀತಿಯಾಗಿ. ನಂತರ ದೇವಿಗೆ ಅಷ್ಟೋತ್ತರ ನಾಮಗಳನ್ನು ಹೇಳಿ ಹೂವನ್ನು ಇರಿಸಿ ಎಲ್ಲ ಆದಮೇಲೆ ಆಕೆಗೆ ಪಂಚಫಲಗಳಿಂದ ಉಡಿಯನ್ನು ತುಂಬಬೇಕು. 5 ತರಹದ ಹಣ್ಣುಗಳು ಅಂತ ಹೇಳ್ತೀವಿ. ನೀವು ಒಂದೇ ಥರದ 5 ಹಣ್ಣುಗಳನ್ನು ತುಂಬಬಹುದು, ಇಲ್ಲ 5 ತರಹದ ಹಣ್ಣುಗಳನ್ನು ಉಡಿ ತುಂಬಬಹುದು. ಆಕೆಗೆ ಒಂದು ವಸ್ತ್ರ ಇದ್ದರೆ, ವಸ್ತ್ರ ಅಂತಂದರೆ ನಾವು ಹಾಕ್ಕೊಂಡಿದ್ದು ಯಾರೋ ಕೊಟ್ಟಿದ್ದು ಬ್ಲೌಸ್ ಪೀಸು ಅಂಥವಲ್ಲ ಅಲ್ಲ, ಒಂದು ವಸ್ತ್ರ, 5 ತರಹದ ಹಣ್ಣು, ತಾಂಬೂಲ, ದಕ್ಷಿಣೆ ಎಲ್ಲವನ್ನು ಹಾಕಿ ಆಕೆಗೆ ಉಡಿ ತುಂಬಬೇಕು. ಉಡಿಯನ್ನು ತುಂಬಿ ನಂತರ ಧೂಪ ದೀಪವನ್ನು ಮಾಡಬೇಕು. ನೀವು ಏನು ಅಡುಗೆ ಮಾಡಿರ್ತೀರೋ, ಅನ್ನ ಪಾಯಸ ಹೋಳಿಗೆ ಏನು ಅಡುಗೆ ಮಾಡಿರ್ತೀರೋ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ನೀಟಾಗಿ ಬಡಿಸ್ಬೇಕು. ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯುನಮ ಒಂದು ತುಳಸಿ ದಳವನ್ನು ಹಾಕಿ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯುನಮಃ ಅಂಥೇಳಿ ಆಕೆಗೆ ನೈವೇದ್ಯವನ್ನು ಮಾಡಬೇಕು. ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಹೋಳಿಗೆ ಅತ್ಯಂತ ಪ್ರೀತಿಯಂತೆ. ನಿಮಗೆ ಬರೀ ಹೋಳಿಗೆ ಮಾಡಲಿಕ್ಕೆ ಬರದಿಲ್ಲದೆ ಅನ್ನ ಪಾಯಸನಾದರೂ ಮಾಡಬೇಕು. ನಿಮಗೆ ಯಾವ ಥರದ ಅಡುಗೆ ಬರ್ತದೋ ಆ ರೀತಿಯಾಗಿ ಆಕೆಗೆ ಬರೀ ಒಂದು ಅನ್ನ ಪಾಯಸ ಮಾಡಿ ಅಡುಗೆ ನೈವೇದ್ಯ ತೋರಿಸಿದ್ರು ಸಾಕು, ಆಕೆಗೆ ಪ್ರೀತಿ. ಆದರೆ ಆಕೆಗೆ ಎಲ್ಲ ರೀತಿಯ ಅಡುಗೆ ಬಹಳನೇ ಪ್ರೀತಿಯಂತೆ. ಹೀಗಾಗಿ ನೀವು ಅಡುಗೆ ಮಾಡಲಿಕ್ಕೆ ಅಕಸ್ಮಾತ್ ಆಗದೇ ಇದ್ದರೆ ಕೆಲವೊಬ್ಬರಿಗೆ ಆಗಿರುವುದಿಲ್ಲ, ಅಂಥವರು ಹಾಲು ಸಕ್ಕರೆ ಹಣ್ಣು ಎಲ್ಲವನ್ನು ನೈವೇದ್ಯ ತೋರಿಸಿ ತಾಂಬೂಲ ದಕ್ಷಿಣೆ ಮುಂದೆ ಇಟ್ಟು ತಾಂಬೂಲಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣಾನಾಂ ಸಮರ್ಪಯಾಮಿ ಅಂಥೇಳಿ ನಂತರ ಆಕೆಗೆ ಆರತಿಯನ್ನು ಮಾಡಬೇಕು. ಆರೂತಿ ಮಾಡುವೆನಾ ಮಾ ಜನನಿಗೆ ಆರೂತಿ ಮಾಡುವೆನಾ, ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ಮಂಗಳ ಪದವ ಪಾಡಿ ರಂಗನಂಗನೆ ತಾಯಿ ಆರೂತಿ ಮಾಡುವೆನಾ, ಮಾ ಜನನಿಗೆ ಆರೂತಿ ಮಾಡುವೆನಾ. ಈ ರೀತಿಯಾಗಿ ಹಾಡ್ತಾ ಪಾಡ್ತಾ ನಿಮಗೆ ಬಂದದ್ದೆಲ್ಲವನ್ನು ಹಾಡಿ ಆಕೆಗೆ ಆರತಿಯನ್ನು ಮಾಡಬೇಕು. ಒಂದು ವಿಶೇಷವಾದ ಶ್ಲೋಕದ ನಾಳೆ ಮುಂದೆ ದೇವಿಯ ಮುಂದೆ ಆ ಧನಲಕ್ಷ್ಮಿ ಪೂಜೆ ಮಾಡಿರ್ತೀವಲ್ಲ ಆ ಧನವನ್ನು ಏನು ಮಾಡಬೇಕು ಪೂರ್ಣ ವಿವರವಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಒಂದು ವಿಶೇಷವಾದ ಶ್ಲೋಕ ಅದನ್ನು ಕೂಡ ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.